ಅದು ಆರೋಪ ಪುಷ್ಟೀಕರಣನೇ ಆಗ್ತಾ ಇದೆ. ಮೊದಲನೇ ದಿವಸ ಹೆಲಿಕಾಪ್ಟ್ರಲ್ಲಿ ಎತ್ಕೊಂಡು ಹೋದ್ರು ಅಂತ ನಾನೇನು ಹೇಳಿದ್ದೆ. ಅದಾದಮೇಲೆ ಬಚ್ಚೇಗೌಡರ ಪ್ರತಿ ಬೆಂಗಳೂರಲ್ಲಿ ಸಿಕ್ತು, ವೈಟ್ನರ್ ಹಾಕಿರೋ ಪ್ರತಿ ಬೆಂಗಳೂರಲ್ಲಿ ಸಿಕ್ತು. ಅನೇಕ ದಾಖಲೆಗಳು ಮೈಸೂರಿನ ಮೂಡ ಕಚೇರಿಲೇ ಇಲ್ಲ. ಎಲ್ಲಿ ಇವರು ಲೇಔಟ್ ಮಾಡಿರುವಂಥ ಏನು ಪ್ಲ್ಯಾನ್ಗಳೆಲ್ಲಿದೆ ಅಂತ ಮೊನ್ನೆನೂ ಲೋಕಾಯುಕ್ತದವರು ಮತ್ತು ಇ ಡಿ ಅವ್ರು ರೈಡ್ ಮಾಡೋದಕ್ಕೆ ಕೇಳಿದ್ದಾರೆ. ದಾಖಲೆಗಳು ಇರೋದಿರಲಿ, ಫೈಲ್ಗಳನ್ನು ಎತ್ಕೊಂಡು ಹೋಗಿದ್ದಾರೆ. ಯಾಕಂದರೆ ಇವರು 50-50 ಅನುಪಾತದಲ್ಲಿ ಹಗರಣ ನಡೆದಿರೋದೇ ಆ ಫೈಲ್ ಸುಟ್ಟಾಕಿದ್ಮೇಲೆ ಆ ಫೈಲಲ್ಲಿ ಕಾಂಪನ್ಸೇಷನ್ ಇರುತ್ತೆ. ಇವರಿಲ್ಲ ಅಂತ ತೋರಿಸ್ಬೇಕು ಅಂದ್ರೆ ಶೀಟ್ ಅರ್ಧ ಹಾಕ್ಬೇಕಲ್ಲ. ಆ ಥರ ಮಾಡೇನೆ ಇವತ್ತು ಸುಟ್ಟಾಕಿದ್ದಾರೆ. 68ನೇ ಇಸ್ವಿದು ಕಾಂಪನ್ಸೇಷನ್ ಗೋಕುಲಂ ಬಡಾವಣೆಗೆ ಕೊಟ್ಟಿಲ್ಲ ಅಂತ ದಿನೇಶ್ ಕುಮಾರ್ಗೆ ಹೇಗೆ ಗೊತ್ತಾಯ್ತು? ನೋಡಿದ್ದಾರೆ ಕಾಂಪನ್ಸೇಷನ್ ಅಲ್ಲಿರುತ್ತೆ, ಆ ಚೀಟಿ ಹರಿದಾಕ್ಬಿಡೋದು, ಈಗಿಲ್ಲ ಅಂತ ತೋರಿಸೋದು, ಅಟ್ಟೆ ಮಾಡ್ತಿರೋದವರು. ಹಾಗಾಗೇನೆ ಇಟ್ಟೊಂದು ಹಗರಣ, ಇಟ್ಟೊಂದು ಸೈಟನ್ನು ಕೊಡೋಕ್ಕೆ ಸಾಧ್ಯ ಆಗಿದೆ. ಸುಮಾರು 4839 ಸೈಟು 37 ತಿಂಗಳಲ್ಲಿ ವಿಲೇವಾರಿ ಆಗೋಗಿದೆ. ಅದರಲ್ಲಿ 14 ಸೈಟು ಮುಖ್ಯಮಂತ್ರಿಗಳ ಮನೆಯವ್ರದ್ದು ವಾಪಸ್ ಬಂದಿರೋದು ಬಿಟ್ಟರೆ ಈ 4825 ಸೈಟ್ ಇದೆ. ಅದರಲ್ಲಿ 50-50 ಅನುಪಾತದ್ದಿದೆ. ಅದರ ಜೊತೆಗೆ ಏನೋ ಪ್ರೋತ್ಸಾಹಕ ಇನ್ಸೆಂಟಿವ್ ಸೈಟ್ಸ್ ಅಂತೆ, ಬದಲಿ ನಿವೇಶನ ಅಂತೆ, ಇವೆಲ್ಲ ತನಿಖೆ ನಡೀತೆ. ತನಿಖೆ ನಡೆದ್ಮೇಲೆ ಒಂದೊಂದೊಂದು ಈಚೆ ಬರುತ್ತೆ. ಸಾಕಷ್ಟು ಹಗರಣಗಳು, ವಾಸನೆಗಳು ಕಾಣ್ಬರ್ತಾ ಇದೆ ಮೂಡದಲ್ಲಿ. ನೋಡೋಣ, 30ನೇ ತಾರೀಕು ಒಂದು ಮೀಟಿಂಗ್ ಕರೆದಿದ್ದಾರೆ. ಅದ್ರಲ್ಲಿ ಇನ್ನೊಂದಷ್ಟು ಸರಿ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ. ನವೆಂಬರ್ 24ಕ್ಕೆ ಲೋಕಾಯುಕ್ತ ಕೋರ್ಟ್ಗೆ ವರದಿ ಸಲ್ಲಿಸ್ತೇವೆ ಅಂತ ಮಾತಾಡಿದ್ದಾರೆ. ಲೋಕಾಯುಕ್ತ ತನಿಖೆಯಿಂದ ಸತ್ಯ ಬಯಲಿಗೆ ಬರುತ್ತೆ ಅಂತ ನಂಬಿಕೆ ಇದೆ. ಹೇಗೆ ನಾವು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ? ಆಯಿತು, ಮುಖ್ಯಮಂತ್ರಿಗಳನ್ನು ಮೈಸೂರಲ್ಲಿ ಕರೆದು ತನಿಖೆಯನ್ನು ಮಾಡಿದ್ರು. ಎಲ್ಲಿ ಮಾಡಿದ್ರೆ ಅಂತ ಇವತ್ತವರೆಗೂ ಹೇಳಿದಾರ? ಯಾವ್ದಾದ್ರು ಜಾಗ ತೋರಿಸಿದಾರ ಇಂಥ ಕಡೆ ನಾವು ಮೇಡಮ್ನ ಮಾಡಿದ್ದೀವಿ ಅಂತ? ಅದನ್ನು ಯಾಕೆ ಮುಚ್ಚಿಡ್ತಾರೆ ಲೋಕಾಯುಕ್ತ? ಯಾವುದನ್ನು ಮುಚ್ಚಿಡಬೇಕಾಗಿತ್ತೋ ಮುಚ್ಚಿಟ್ಟಿಲ್ಲ. ಯಾರ್ದಾರು ಮನೆ ರೈಡ್ ಮಾಡಿದಾರ? ಯಾವ್ದಾರು ಆಫೀಸರ್ನ ರೈಡ್ ಮಾಡಿ ಅವನ್ನ ಎತ್ಕೊಂಬಂದಿದಾರ? ಏನು ಮಾಡದೇ ಇರುವಂಥ ಲೋಕಾಯುಕ್ತವನ್ನು ನಾವು ಹೇಗೆ ನಂಬಬೇಕು ಅನ್ನೋದು ಒಂದು. ಮಾಧ್ಯಮದಲ್ಲೂ ಮಾಹಿತಿಗಳು ಸೋರಿಕೆ ಆಗ್ತಿರೋದನ್ನು ನೋಡಿದ್ದೀವಿ. ಕ್ಲೀನ್ ಚಿಟ್ ಕೊಡ್ತಾ ಇದ್ದಾರೆ ಅಂತ. ಕ್ಲೀನ್ ಚಿಟ್ಟು ಜಡ್ಜ್ಗಿಂತ ಲೋಕಾಯುಕ್ತ ತನಿಖೆ ಸೂಪರಾಗಿ ಆಗೋಗಿದೆಯಾ? ಅಲ್ಲಿ ಜಡ್ಜು 2 ಕೋರ್ಟು ಜಡ್ಜ್ಗಳು ಏನು ಹೇಳಿದ್ದಾರೆ ಹಂಗಾರೆ? ನೀವು ಇಂತಿಂಥದ್ರಲ್ಲಿ ಆರೋಪ ನನಗೆ ಬರ್ತಾ ಇದೆ, ಅದನ್ನು ತನಿಖೆ ಮಾಡೋದ್ರೆ ನಾನು ತನಿಖೆ ಮಾಡ್ರೆ ಸರಿ ಇದೆ, ಅವ್ರು ನಿರಪರಾಧಿ ಅಂತ ಹೇಳಿದ್ದಾರೆ ಅಂತ ಬರ್ತಾ ಇದೆ. ನನಗೆ ಎಷ್ಟು ಸತ್ಯ ಅನ್ನೋ ಸುಳ್ಳು ಗೊತ್ತಿಲ್ಲ. ಹಾಗಾಗಿ ಲೋಕಾಯುಕ್ತ ಏನು ಸಬ್ಮಿಟ್ ಮಾಡುತ್ತೆ ನೋಡಬೇಕು. ಸಮಾಧಾನ ಆಗದರೆ ಹೈಕೋರ್ಟ್ಗೆ ಹೋಗ್ತೀವಿ. ಹೈಕೋರ್ಟಲ್ಲಿ ನ್ಯಾಯ ಕೇಳ್ತೀವಿ. CBIಗೆ ಮತ್ತೊಮ್ಮೆ ಒತ್ತಾಯವನ್ನು ಮಾಡ್ತೀವಿ. ಅಲ್ಲ, ತನಿಖೆ ಮಾಡೋಕ್ಕೆ 1.25 ವರ್ಷ ಯಾಕೆ ಬೇಕಾಯ್ತು ಇವ್ರಿಗೆ? BJP ಸರ್ಕಾರದಲ್ಲಿ ಮಾಡಿದೆ ಅನ್ನುವಂಥ ಅಕ್ರಮಗಳನ್ನ ಡೇ 1 ಕ್ಯಾಬಿನೆಟಲ್ಲಿ ನಿರ್ಣಯ ಮಾಡ್ಬೋದಾಗಿತ್ತಲ್ಲ. ಹಿಂದಿನ ಸರ್ಕಾರ ಮಾಡಿರೋದನ್ನು ಎಲ್ಲವೂ ಎಳಿತೀವಿ ಅಂತ ಅವತ್ತಾಕೆ ಎಳೀಲಿಲ್ಲ? ಹಂಗಾದ್ರೆ ಸೇಡಿನ ರಾಜಕಾರಣನೇ ಮಾಡ್ತಿರೋದು. ಯಡಿಯೂರಪ್ಪನವ್ರನ್ನ ಅಥವಾ ಶ್ರೀರಾಮುಲು ಅವ್ರನ್ನ ಹೆದರಿಸುವಂಥ ನೋಡಿ. ಇವ್ರ ಕಾಲದಲ್ಲಿ ಆಗೋ ಹಗರಣಕ್ಕೆಲ್ಲ ಅಧಿಕಾರಿಗಳಂತೆ, BJP ಸರ್ಕಾರದಲ್ಲಿ ಆಗಿದ್ರೆ ಎಲ್ಲ ಮಂತ್ರಿಗಳಂತೆ. ನಾಗೇಂದ್ರನ್ ಕ್ಲೀನ್ ಚಿಟ್ ಕೊಡ್ತಾರೆ ST ಹಗರಣದಲ್ಲಿ. ಅದೇ ಕೋವಿಡ್ ಹಗರಣದಲ್ಲಿ ಯಡಿಯೂರಪ್ಪನವರು ಶ್ರೀರಾಮುಲು ಬಾಧ್ಯಸ್ಥರಂತೆ. ಹೆಂಗಾಗುತ್ತೆ ಅದು? ಹಂಗಾರೆ ಹೆಂಗೆ ನಾಗೇಂದ್ರನ್ ಕ್ಲೀನ್ ಚಿಟ್ ಕೊಡ್ತಾರೆ ಇವರು? ಅಲ್ಲಿ ಅಧಿಕಾರಿಗಳು ತಪ್ಪು, ಅಲ್ಲಿ ಅಧಿಕಾರಿಗಳು ತಪ್ಪು ಮಾಡಿಲ್ಲ, ಪೊಲಿಟಿಷಿಯನ್ಸೇ ಮಾಡಿದ್ದಾರೆ. ಈ ರೀತಿಯಲ್ಲಿ ಅಲ್ಲ, ಇವ್ರು ಗ್ಯಾರಂಟಿ ಯೋಜನೆಯನ್ನು ಕೊಡೋಕ್ಕಾಗ್ತಾ ಇಲ್ಲ. ಗ್ಯಾರಂಟಿ ಯೋಜನೆಗಳನ್ನು BPL ಕಾರ್ಡ್ ಮುಖಾಂತರ ಕೊಡ್ತಾ ಇರೋದ್ರಿಂದ BPL ಕಾರ್ಡ್ನ ರದ್ದು ಮಾಡ್ಬಿಟ್ರೆ ಆಗೋಯ್ತಲ್ಲ, ಇಶ್ಯೂ ಮಾಡದೇ ಇದ್ರೆ ಆಗೋಯ್ತಲ್ಲ. ಇವ್ರು ಗ್ಯಾರಂಟಿ ಯೋಜನೆ 8 ಜನಕ್ಕೆ ಹೋಗೋದೇ ಅಲ್ವಲ್ಲ. ಆ ಥರದ ಒಂದು ಷಡ್ಯಂತ್ರವನ್ನು ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಹಾಗಾಗಿ 1 ಲಕ್ಷ BPL ಕಾರ್ಡ್ ರದ್ದು ಮಾಡ್ತೀವಿ, 8 ಲಕ್ಷ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಯಾಕೆ ಹಂಗಾರೆ 1.5 ವರ್ಷದಿಂದ ಯಾಕೆ BPL ಕಾರ್ಡ್ ಕೊಟ್ಟಿಲ್ಲ? BPL ಕಾರ್ಡ್ ಕೊಟ್ಟರೆ ಇದು ಕೊಡಬೇಕಾಗುತ್ತೆ ಗ್ಯಾರಂಟಿ ಯೋಜನೆ. ಖಂಡಿತ ಬೆಳಗಾಂ ಅಧಿವೇಶನದಲ್ಲಿ ಚರ್ಚೆ ಆಗುತ್ತೆ. ಎರಡೂ ಸದನಗಳ ನಾಯಕರು ಮತ್ತು ನಮ್ಮ ರಾಜ್ಯಾಧ್ಯಕ್ಷತೆ ಚರ್ಚೆ ಮಾಡಿ ಒಂದು ಒಳ್ಳೆಯ ಚರ್ಚೆ ಆಗುತ್ತೆ ಅಂತ ನಾನಂತೂ ನಿರೀಕ್ಷೆ ಮಾಡ್ತಾ ಇದ್ದೀನಿ.
ದಿವಾಳಿ ಅಲ್ಲ, ಅವ್ರು ಕೊಡೋಕ್ಕಾಗ್ತಾ ಇಲ್ಲ. ಎಲ್ಲಿದೆ ರಿಸೋರ್ಸಸ್ಸು? ಈಗ ನಮ್ಮ ಜೋಬಲ್ಲಿ ದುಡ್ಡಿದ್ದಾಗ ನಾವು ಖರ್ಚು ಮಾಡ್ಬೋದು. ಟ್ಯಾಂಕಲ್ಲೇ ನೀರಿಲ್ಲ ಅಂತ ನಲ್ಲಿ ತಿರುಗಿಸಿದ್ರೆ ಎಲ್ಲಿಂದ ಬರುತ್ತೆ? ಆ ಥರದ್ದು ನಡೀತಾ ಇದೆ. ಹಾಗಾಗಿ ಬಿ ಪಿ ಎಲ್ ಕಾರ್ಡ್ ಅಂತ ಅಲ್ಲ, 60,000 ಕೋಟಿ ಮ್ಯಾಚ್ ಮಾಡಬೇಕಲ್ಲ. 60,000 ಕೋಟಿ ಮ್ಯಾಚ್ ಮಾಡೋಕ್ಕೆ ಮುದ್ರಾಂಕದಿಂದನೋ ಮತ್ತೊಂದರಿಂದನೋ ಆಗ್ತಾ ಇಲ್ಲ. ಇನ್ನೊಂದು ದಾರಿ ಅಂದರೆ ಅವರು ಬಿ ಪಿ ಎಲ್ ಕಾರ್ಡನ್ನೇ ರದ್ದು ಮಾಡಬೇಕು, ಅದನ್ನೇ ಮಾಡ್ತಾ ಇದ್ದಾರೆ. ಸರ್, ಈಗ ನಾಗೇಂದ್ರ ಅವ್ರಿಗೆ ಮತ್ತೆ ಮಂತ್ರಿ ಮಾಡ್ತಾರೆ ಸರ್. ಅದೇ ಬಂದಿರೋದು ಇದು. ಅದೇ ಬಂದಿರೋದು. ನಾನು ಆಗಲೇ ಹೇಳ್ದಂಗೆ ವಾಲ್ಮೀಕಿ ಹಗರಣದಲ್ಲೇ ಅಧಿಕಾರಿಗಳ ತಪ್ಪು, ಅಲ್ಲಿ ಮಿನಿಟ್ರ್ ತಪ್ಪಿಲ್ಲ. ನಮ್ಮ ಪೀರಿಯಡಲ್ಲಿ ಆಗಿ ಹಗರಣಕ್ಕೆ ಮಿನಿಟ್ರಿಗಳ ತಪ್ಪು, ಅಧಿಕಾರಿಗಳ ತಪ್ಪಿಲ್ಲ. ಈ ರೀತಿಯಲ್ಲಿ ಸರ್ಕಾರ ಮಾಡ್ತಾ ಇದೆ. ನಾಗೇಂದ್ರ ಅವ್ರಿಗೆ ಕೊಡ್ತೀನಿ, ಅಷ್ಟು ಸುಲಭ ಇಲ್ಲ. ಈಗ ಎಕ್ಸ್ಪ್ಯಾನ್ಷನ್ ಮಾಡಿ ಏನೋ ನಾಳೆ ಬೆಳಗ್ಗೆ ಮಂತ್ರಿಗಿರಿ ಕೊಡ್ತಾರೆ ಅಂತ ಅನ್ನಿಸ್ತಾ ಇಲ್ಲ. 23ಕ್ಕೆ ಚುನಾವಣೆ ರಿಸಲ್ಟ್ ಬೇರೆ ಬರುತ್ತೆ.